ಓಂ ಶಾಂತಿ. ಬನ್ನಿ ಪರಮಾತ್ಮ ಪ್ರೀತಿಯ ಅನುಭವ ಮಾಡೋಣ. ಭಗವಂತ ಪ್ರೀತಿಯ ಸಾಗರ, ಖುಷಿಯ ಆನಂದದ ಪ್ರೇಮದ ಸಾಗರನಾಗಿದ್ದಾನೆ. ಜನ್ಮ ಜನ್ಮಾಂತರಗಳಿಂದ ಹಲವಾರು ರೀತಿಯಲ್ಲಿ ನಾನು ಭಕ್ತಿಯನ್ನು ಮಾಡಿದ್ದೇನೆ. ಭಕ್ತಿಯ ಫಲವಾಗಿ ಪರಮಾತ್ಮ ಪ್ರೇಮದ ಅನುಭೂತಿ, ಭಗವಂತನ ಪ್ರೀತಿ, ಕೃಪೆ, ಆಶೀರ್ವಾದವನ್ನು ಅನುಭವ ಮಾಡುತ್ತಿದ್ದೇನೆ. ನಾನು ಇಡೀ ದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಾಗ ನನ್ನ ನಿತ್ಯ ಜೀವನದಲ್ಲಿ ಪರಮಾತ್ಮನ ಪ್ರೀತಿಯನ್ನು ಅನುಭವಿಸಲು ಬಯಸುತ್ತೇನೆ. ಬೆಳಿಗ್ಗೆ ಏಳುವಾಗ ಪರಮಾತ್ಮನ ಜ್ಞಾನದ ಬೆಳಕು, ಸುಖದ ಬೆಳಕು ಕಿರಣಗಳ ರೂಪದಲ್ಲಿ ಹೇಗೆ ಸೂರ್ಯನ ಬೆಳಕಿನ ಕಿರಣಗಳು ಬೀಳುತ್ತವೆಯೋ ಅದೇ ರೀತಿ ಪರಮಾತ್ಮನ ಕಿರಣಗಳು ನನ್ನ ಮೇಲೆ ಬೀಳುತ್ತಿರುವಂತೆ ಅನುಭವ ಮಾಡುತ್ತೇನೆ. ಮುದ್ದಾದ ಮಗು, ನನ್ನ ಪ್ರೀತಿಯ ಮಗು, ಸದಾ ಖುಷಿಯಾಗಿರು, ಪ್ರೀತಿಯಿಂದಿರು, ಶಕ್ತಿಶಾಲಿಯಾಗಿರು, ಸದಾ ಎಲ್ಲರಿಗೂ ಸುಖವನ್ನೇ ನೀಡು ಎಂಬ ಸುಪ್ರಭಾತದ ಗೀತೆಯೊಂದಿಗೆ ಪರಮಾತ್ಮ ನನ್ನನ್ನು ತಾಯಿಯಂತೆ ಎಬ್ಬಿಸುತ್ತಿರುವ ಅನುಭವ ಮಾಡುತ್ತೇನೆ. ಇಡೀ ದಿನ ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಬೇಕಾದ ಶಕ್ತಿಯನ್ನು ಆ ಭಗವಂತ ಸದಾ ನೀಡುತ್ತಿರುವ ಅನುಭವ ಮಾಡುತ್ತೇನೆ. ಹೇಗೆ ಉರಿ ಬಿಸಿಲಿನಲ್ಲಿ, ಸುರಿವ ಮಳೆಯಲ್ಲಿ ಛತ್ರಿಯನ್ನು ಹಿಡಿದು ನಡೆಯುತ್ತೇವೆಯೋ ಅದೇ ರೀತಿ ಪರಮಾತ್ಮ ಆಕಾಶದಲ್ಲಿನ ಸೂರ್ಯನಂತೆಯೇ ತನ್ನೆಲ್ಲ ಪ್ರೀತಿಯ ಕಿರಣಗಳನ್ನು, ಶಕ್ತಿಯ ಕಿರಣಗಳನ್ನು ನನ್ನ ಮೇಲೆ ಸುರಿಸುತ್ತಿದ್ದಾರೆ. ನನ್ನ ನೆತ್ತಿಯ 2 ಅಡಿ ಎತ್ತರದ ಸ್ಥಾನದಲ್ಲಿ ಪರಮಾತ್ಮ ಸೂರ್ಯನಂತೆ ಬೆಳಗುತ್ತಿದ್ದಾನೆ. ಆ ಪರಮಾತ್ಮನ ಪ್ರೀತಿಯ ಕಿರಣಗಳು ಚಂದ್ರನ ಶೀತಲ ಕಿರಣಗಳಂತೆ ನನ್ನ ಮನಸ್ಸಿಗೆ ಶಾಂತಿಯ, ನೆಮ್ಮದಿಯ ಅನುಭವ ಮಾಡಿಸುತ್ತಿವೆ. ಬುದ್ಧಿಯಲ್ಲಿ ಸರಿ ತಪ್ಪಿನ ತಿಳುವಳಿಕೆಯ ಬೆಳಕು ಮೂಡುತ್ತಿವೆ. ಸಂಸ್ಕಾರದಲ್ಲಿ, ಸ್ವಭಾವದಲ್ಲಿ ಮಧುರತೆ, ನಮ್ರತೆ, ಹರ್ಷಿತತೆ, ನಿರ್ಭಯತೆ ಮೂಡುತ್ತಿದೆ. ಭಗವಂತನ ಆಶೀರ್ವಾದದ ಹಸ್ತ, ಆರೈಕೆಯ ಕೈ ನನ್ನ ಹಣೆಯ ಮೇಲೆ, ಮಸ್ತಕದ ಮೇಲೆ ಇರುವಂತೆ ಅನುಭವ ಮಾಡುತ್ತೇನೆ. ಸದಾ ಭಗವಂತನ ಕೈಯಲ್ಲಿ ಕೈ ಹಿಡಿದು ಈ ಜೀವನ ಯಾತ್ರೆಯಲ್ಲಿ ಮುಂದುವರಿಯುತ್ತೇನೆ. ಪರಮಾತ್ಮನ ಪ್ರೀತಿ ಅತ್ಯಂತ ನಿರ್ಮಲವಾದದ್ದು. ನನ್ನ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ತಾಯಿಯಂತೆ ನನ್ನನ್ನು ಆಲಂಗಿಸಿಕೊಂಡಿರುವ ಆ ಭಗವಂತನ ಪ್ರೀತಿ, ಮಮತೆ ನನ್ನನ್ನು ಸದಾ ಕಾಯುತ್ತಿದೆ. ಸರ್ವಶಕ್ತನಾದ, ಸರ್ವೇಶ್ವರನಾದ, ಸರ್ವರ ಉದ್ಧಾರಕನಾದಂತಹ ಪರಮಾತ್ಮನ ಆಶೀರ್ವಾದದ ಬೆಳಕಿನಲ್ಲಿ ನನ್ನ ಬದುಕು ನಡೆಯುತ್ತಿದೆ. ಜೀವನ ದೋಣಿ ಮುಂದೆ ಮುಂದೆ ಸಾಗುತ್ತದೆ. ಮನಸ್ಸಿನ ಅಂತರಂಗ ಸದಾ ಆತನಿಗೆ ಧನ್ಯವಾದ ತಿಳಿಸುತ್ತ ಆತನ ಕೃಪೆಯ ಕರುಣೆಯ ಉಪಕಾರದ ಸ್ಮರಣೆ ಮಾಡುತ್ತಿದೆ.
ಓಂ ಶಾಂತಿ ಶಾಂತಿ ಶಾಂತಿ.